ಮಕ್ಕಳಲ್ಲಿ ಪ್ರತಿದಿನ ದಿನಪತ್ರಿಕೆ ಓದುವ ಹವ್ಯಾಸ ಬೆಳೆಸುವುದರಿಂದ ದೊರೆಯುವ ಪ್ರಯೋಜನಗಳು. ಪೋಷಕರೇ, ಶಿಕ್ಷಕರೇ, ನೀವು ವಿಶ್ವಂ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಶಾಲಾ ಮಕ್ಕಳಿಗೆ ಹಾಗೂ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಮಕ್ಕಳ ಭವಿಷ್ಯ ರೂಪುಗೊಳ್ಳುವುದು ಅವರ ದಿನನಿತ್ಯದ ಸಣ್ಣ ಸಣ್ಣ ಹವ್ಯಾಸಗಳಿಂದಲೇ. ಅಂತಹ ಒಳ್ಳೆಯ ಹವ್ಯಾಸಗಳಲ್ಲಿ ಅತ್ಯಂತ ಮಹತ್ವದ್ದೆಂದರೆ ಪ್ರತಿದಿನ ದಿನಪತ್ರಿಕೆ ಓದುವ ಅಭ್ಯಾಸ. ಇಂದಿನ ಡಿಜಿಟಲ್ ಯುಗದಲ್ಲಿ ಮಕ್ಕಳು ಮೊಬೈಲ್, ಟಿವಿ ಮತ್ತು ಗೇಮ್ಸ್ಗಳಲ್ಲಿ ಹೆಚ್ಚು ಸಮಯ ಕಳೆಯುತ್ತಿದ್ದಾರೆ. ಆದರೆ ದಿನಪತ್ರಿಕೆ ಓದುವ ಹವ್ಯಾಸವು ಮಕ್ಕಳ ಮನಸ್ಸನ್ನು ಸಕಾರಾತ್ಮಕ ದಿಕ್ಕಿನಲ್ಲಿ ಬೆಳೆಸುತ್ತದೆ. ಮೊದಲನೆಯದಾಗಿ, ದಿನಪತ್ರಿಕೆ ಓದುವುದರಿಂದ ಮಕ್ಕಳಿಗೆ ಸಾಮಾನ್ಯ ಜ್ಞಾನ ಹೆಚ್ಚುತ್ತದೆ. ದೇಶ ವಿದೇಶಗಳ ಘಟನೆಗಳು, ವಿಜ್ಞಾನ, ಕ್ರೀಡೆ, ಪರಿಸರ, ಸಮಾಜದ ಬೆಳವಣಿಗೆಗಳ ಬಗ್ಗೆ ತಿಳಿದುಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಇದರಿಂದ ಮಕ್ಕಳು ಪ್ರಶ್ನೆ ಕೇಳಲು, ವಿಚಾರಿಸಲು ಹಾಗೂ ಅರಿಯಲು ಪ್ರೇರಿತರಾಗುತ್ತಾರೆ. ಎರಡನೆಯದಾಗಿ, ಮಕ್ಕಳ ಭಾಷಾ ಕೌಶಲ್ಯ ಅಭಿವೃದ್ಧಿಯಾಗುತ್ತದೆ. ಹೊಸ ಹೊಸ ಪದಗಳು, ವಾಕ್ಯ ರಚನೆ, ಶುದ್ಧ ಉಚ್ಚಾರಣೆ ಇವೆಲ್ಲವೂ ದಿನಪತ್ರಿಕೆ ಮೂಲಕ ಸ್ವಾಭಾವಿಕವಾಗಿ ಕಲಿಯಬಹುದು. ಇದರಿಂದ ಮಕ್ಕಳ ಬರವಣಿಗೆ ಮತ್ತು ಮಾತಿನ ಸಾಮರ್ಥ್ಯವೂ ಹೆಚ್ಚುತ್ತದೆ. ಮೂರನೆಯದಾಗಿ, ದಿನಪತ್ರಿಕೆ ಓದುವುದರಿಂದ ಮಕ್ಕಳಲ್ಲಿ ವಿಮರ್ಶಾತ್ಮಕ ಚಿಂತನೆ ಬೆಳೆಯುತ್ತದೆ. ಯಾವುದು ಸರಿ, ಯಾವುದು ತಪ್ಪು, ಏಕೆ ಈ ಘಟನೆ ನಡೆದಿದೆ ಎಂಬುದನ್ನು ಯೋಚಿಸಲು ಅಭ್ಯಾಸ ಬರುತ್ತದೆ. ಇದು ಮುಂದಿನ ಜೀವನದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಬಹಳ ಉಪಯುಕ್ತ. ನಾಲ್ಕನೆಯದಾಗಿ, ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಶಾಲೆಯಲ್ಲಿ ಚರ್ಚೆಗಳು, ಭಾಷಣಗಳು, ಪ್ರಬಂಧ ಸ್ಪರ್ಧೆಗಳಲ್ಲಿ ಭಾಗವಹಿಸುವಾಗ ತಮ್ಮ ಬಳಿ ವಿಷಯ ಜ್ಞಾನ ಇರುವುದರಿಂದ ಮಕ್ಕಳು ಧೈರ್ಯವಾಗಿ ಮಾತನಾಡುತ್ತಾರೆ. ಐದನೆಯದಾಗಿ, ದಿನಪತ್ರಿಕೆ ಓದುವ ಅಭ್ಯಾಸವು ಮಕ್ಕಳಲ್ಲಿ ಶಿಸ್ತಿನ ಜೀವನ ಶೈಲಿಯನ್ನು ಬೆಳೆಸುತ್ತದೆ. ಪ್ರತಿದಿನ ಒಂದು ನಿಗದಿತ ಸಮಯದಲ್ಲಿ ಪತ್ರಿಕೆ ಓದುವ ಮೂಲಕ ಸಮಯ ಪಾಲನೆ, ಏಕಾಗ್ರತೆ, ನಿಯಮಿತ ಜೀವನಕ್ಕೆ ಮಕ್ಕಳು ಹೊಂದಿಕೊಳ್ಳುತ್ತಾರೆ. ಇದಕ್ಕಿಂತಲೂ ಮುಖ್ಯವಾಗಿ ಮಕ್ಕಳಲ್ಲಿ ಸಮಾಜದ ಬಗ್ಗೆ ಜವಾಬ್ದಾರಿಯ ಭಾವನೆ ಮೂಡುತ್ತದೆ. ಸಮಸ್ಯೆಗಳು, ಸಾಧನೆಗಳು, ಜನರ ಬದುಕಿನ ಕಥೆಗಳು ಮಕ್ಕಳ ಹೃದಯಕ್ಕೆ ತಲುಪುತ್ತವೆ. ಇದರಿಂದ ಅವರು ಸಹಾನುಭೂತಿ, ಸಹಕಾರ ಮತ್ತು ಮಾನವೀಯತೆಯನ್ನು ಕಲಿಯುತ್ತಾರೆ. ಪೋಷಕರು ಮತ್ತು ಶಿಕ್ಷಕರು ಇಲ್ಲಿ ಮಹತ್ವದ ಪಾತ್ರ ವಹಿಸಬೇಕು. ಮಕ್ಕಳ ಜೊತೆ ಕೂತು ಪತ್ರಿಕೆ ಓದುವುದು, ಸುದ್ದಿಗಳ ಬಗ್ಗೆ ಚರ್ಚಿಸುವುದು, ಮಕ್ಕಳಿಗೆ ಆಸಕ್ತಿ ಇರುವ ವಿಭಾಗಗಳನ್ನು ಪರಿಚಯಿಸುವುದು, ಇವುಗಳಿಂದ ಓದುವ ಹವ್ಯಾಸ ಇನ್ನಷ್ಟು ಗಟ್ಟಿಯಾಗುತ್ತದೆ. ದಿನಪತ್ರಿಕೆ ಓದುವ ಹವ್ಯಾಸವು ಮಕ್ಕಳಲ್ಲಿ ಜ್ಞಾನ, ಚಿಂತನೆ, ಶಿಸ್ತು ಮತ್ತು ಸಂಸ್ಕಾರ ಈ ಎಲ್ಲವನ್ನು ಒಟ್ಟಿಗೆ ಬೆಳೆಸುತ್ತದೆ. ಇದು ಕೇವಲ ಓದುವ ಅಭ್ಯಾಸವಲ್ಲ, ಮಕ್ಕಳ ಭವಿಷ್ಯ ನಿರ್ಮಾಣದ ಒಂದು ಶಕ್ತಿಶಾಲಿ ಸಾಧನವಾಗಿದೆ. ಆದ್ದರಿಂದ ಇಂದಿನಿಂದಲೇ ಮಕ್ಕಳಲ್ಲಿ ದಿನಪತ್ರಿಕೆ ಓದುವ ಅಭ್ಯಾಸವನ್ನು ಬೆಳೆಸೋಣ. ಜ್ಞಾನವಂತ, ಜವಾಬ್ದಾರಿಯುತ ಮತ್ತು ಆತ್ಮವಿಶ್ವಾಸಿ ನಾಗರಿಕರನ್ನು ರೂಪಿಸೋಣ. ಅದೇ ನಮ್ಮ ಸಮಾಜದ ಬೆಳವಣಿಗೆಗೆ ಗಟ್ಟಿ ನೆಲೆಯಾಗಲಿದೆ. ಪೋಷಕರೇ, ಶಿಕ್ಷಕರೇ, ನೀವು ವಿಶ್ವಂ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಶಾಲಾ ಮಕ್ಕಳಿಗೆ ಹಾಗೂ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ.